ಜಗತ್ನಲ್ಲಿ ಅಮ್ಮನಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ. ತಾಯಿಯೇ ಪ್ರತ್ಯಕ್ಷ ದೈವ ಅಂತ ಕರೀತಾರೆ. ಈ ಹೆತ್ತ ಕರುಳಿನ ಮುಂದೆ ಎಲ್ಲವೂ ಕೂಡ ಗೌಣ ಆಗ್ಬಿಡುತ್ತೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇಲ್ಲೊಬ್ಬ ಮಗಳು ಹೆತ್ತವಳನ್ನು ಹುಡುಕೊಂಡು ಸಪ್ತ ಸಾಗರವನ್ನು ದಾಟಿ ಬೆಂಗಳೂರಿಗೆ ಬಂದಿದ್ದಾಳೆ. ಏನಿದು ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ ಬನ್ನಿ. ಜನ್ಮ ಕೊಟ್ಟ ತಾಯಿಗಾಗಿ ದೇಶಾದ್ಯಂತ ಅಲೆದಾಟ. ಅಮ್ಮನ ಹುಡುಕಿ ಬೆಂಗಳೂರಿಗೆ ಬಂದ ಸ್ವೀಡನ್ ಲೇಡಿ. ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಹೆತ್ತ ಕರುಳಿನ ಸಂಬಂಧಗಳ ಮುಂದೆ ಎಲ್ಲವೂ ಗೌಣ. ಎಲ್ಲೋ ಹುಟ್ಟಿ ಇನ್ನೆಲ್ಲೋ ಬದುಕು ಕಟ್ಟಿಕೊಂಡರೂ ಪ್ರತಿ ಜೀವವೂ ಹಂಬಲಿಸೋದು ತಾಯಿ ಮಡಿಲನ್ನ. 8 ತಿಂಗಳ ಹಸುಗೂಸಿದ್ದಾಗ ನೋಡಿದ ತಾಯಿಗಾಗಿ 38 ವರ್ಷದ ಬಳಿಕ ದೂರದ ಸ್ವೀಡನ್ನಿಂದ ಟೋವೆ ಅರುಣಾ ಎಂಬಾಕೆ ಬೆಂಗಳೂರಿಗೆ ಬಂದಿದ್ದಾಳೆ. ತನ್ನ ಹೆತ್ತವಳನ್ನ ಕಣ್ತುಂಬಿಕೊಳ್ಳಬೇಕು, ಬಿಗಿದಪ್ಪಿಕೊಳ್ಳಬೇಕು ಎಂದು ಕಾತುರದಿಂದ ಕಾಯುತ್ತಿದ್ದಾಳೆ. ಅರುಣಾ ಎಂಬಾಕೆ 8 ತಿಂಗಳು ಇದ್ದಾಗ ಅವರ ತಾಯಿ ಬೆಂಗಳೂರಿನ ಬಿ ನಾರಾಯಣಪುರದ ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗಿದ್ರು. ಅನಾಥಾಶ್ರಮದಿಂದ ಸಿಟಿ ಸಿವಿಲ್ ಕೋರ್ಟ್ ಮೂಲಕವಾಗಿ ಸ್ವೀಡನ್ ದಂಪತಿ ಅರುಣಾಳನ್ನ ದತ್ತು ಪಡೆದಿದ್ರು. ನಂತರ ಸ್ವೀಡನ್ನಲ್ಲಿ ಬೆಳೆದು ದೊಡ್ಡವಳಾದ ಅರುಣಾ ಲಾಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮನೋಶಾಸ್ತ್ರಜ್ಞ ಫ್ರೆಡರಿಕ್ ಎಂಬುವರನ್ನ ಮದುವೆಯಾಗಿದ್ದಾರೆ. ಈ ದಂಪತಿಗೆ 3 ಮಕ್ಕಳಿದ್ದಾರೆ. ತಾಯಿಯಾದ ನಂತರ ಅರುಣಾಗೆ ತನ್ನ ತಾಯಿಯನ್ನ ನೋಡಬೇಕೆಂಬ ಬಯಕೆ ಹೆಚ್ಚಾಗಿದೆ. ಭಾರತದ 3 ರಾಜ್ಯಗಳನ್ನ ಸುತ್ತಿ ಕೊನೆಯದಾಗಿ ಬೆಂಗಳೂರಿಗೆ ಬಂದು ತನ್ನ ಅನಾಥಾಶ್ರಮ ಹುಡುಕಿದ್ದಾರೆ. ಆದರೆ ಆ ಅನಾಥಾಶ್ರಮ ಈಗ ಕೆಡವಿ ಬೇರೆ ಬಿಲ್ಡಿಂಗ್ ನಿರ್ಮಾಣವಾಗಿದೆ. ಅಂದು ದತ್ತು ಕೊಟ್ಟ ಅನಾಥಾಶ್ರಮ ಮಾಲೀಕರು ಬೆಂಜಮಿನ್ ಬ್ರೌನಲ್ಲಿ ಸಹ ಮರಣ ಹೊಂದಿದ್ದಾರೆ. ಜೊತೆಗೆ ಕೋರ್ಟ್ನ ಯಾವ ದಾಖಲೆಗಳಲ್ಲೂ ತನ್ನ ತಾಯಿಯ ಮಾಹಿತಿ ದೊರೆತಿಲ್ಲ. ಇದರಿಂದ ಅರುಣಾ ಕಂಗಾಲಾಗಿದ್ದಾರೆ. My name is Tove Aruna and I have been traveling from Sweden to Bangalore to search for my mother. So now I really want someone to help me to find my family. If you know anything, please call. ಸುಮಾರು 16 ವರ್ಷದಿಂದ ಹುಡುಕುತ್ತಿರೋ ಅರುಣಾಗೆ ಅವರ ಪತಿ ಸಹ ಬೆನ್ನೆಲುಬಾಗಿ ನಿಂತಿದ್ದಾರೆ. ಜೊತೆಗೆ ಪುಣೆಯ ಅಡ್ವಾಪ್ಟಿ ರೈಟ್ಸ್ ಕೌನ್ಸಿಲ್ ಇಂಡಿಯಾ ಸಂಸ್ಥೆಯ ಅರುಣಾ ಡೋಲ್, ಅಂಜಲಿ ಪವಾರ್ ಸಹಕಾರ ನೀಡುತ್ತಿದ್ದಾರೆ. ಅರುಣಾ ತಾಯಿಯ ಬಗ್ಗೆ ಮಾಹಿತಿ ಸಿಕ್ಕರೆ ಅಂಜಲಿ ಪವಾರ್ ಅನ್ನ ಕಾಂಟ್ಯಾಕ್ಟ್ ಮಾಡಲು ಮನವಿ ಮಾಡಿದ್ದಾರೆ. And when we had our first child, we realized that she has much pain and she really wants to know what happened and who is her mother here in India. And I am here together with her now and our family to support her in this search. It is important to me and it is also important to our kids to know their roots. So if anybody in Karnataka knows anything about this, please let us know. ಒಟ್ನಲ್ಲಿ ಅರುಣಾ ಅವರ ತಾಯಿಯ ಶೋಧನಾ ಕಾರ್ಯಕ್ಕೆ ಜಯ ಸಿಗಲಿ, ಮತ್ತೆ ಅರುಣಾ ತನ್ನ ತಾಯಿ ಮಡಿಲು ಸೇರಲಿ ಎಂಬುದು ನಮ್ಮ ಆಶಯ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.